ಸ್ವಲ್ಪ ಯಾಮಾರಿದ್ರು ಒಂದು ಸಣ್ಣ ಮಗು ಸಹ ನಿಮ್ಮ ಅಕೌಂಟನ್ನು ಖಾಲಿ ಮಾಡಿ ನಿಮ್ಮನ್ನು ಬಿದಿಗೆ ತಂದು ನಿಲ್ಲಿಸುತ್ತೆ. ನಾನು ಹೇಳ್ತಾ ಇರೋದು, ಯಾರು ಕೇಳಿದ್ರು ಅಂತ ಸ್ಟ್ರೇಂಜರ್ ಕೈಲಿ ಮೊಬೈಲ್ನ ಕೊಡ್ತೀರಲ್ಲ, ಅಂಥವ್ರಿಗೆ ಇದೊಂದು ಪಾಠ ಆಗುತ್ತೆ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫೈನಾನ್ಸ್ ಬೈ ತರುಣ್. ಎಲ್ಲರೂ ವೀಕೆಂಡ್ ಶಾಪಿಂಗ್ ಮೂಡಲ್ಲಿದ್ದೀರಾ? ಹಾಗಾದರೆ ಈ ವಿಡಿಯೋನ ನೀವು ಖಂಡಿತವಾಗ್ಲೂ ನೋಡಬೇಕು. ಯಾಕೆ ಅಂದರೆ ಈ ಇನ್ಸಿಡೆಂಟು ನಿಮ್ಮ ಜೊತೆನೂ ಸಹ ಆಗಬಹುದು. ಏನು ಇನ್ಸಿಡೆಂಟ್ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಿ. ಸ್ನೇಹಿತರ ಜೊತೆ ವೀಕೆಂಡ್ ಶಾಪಿಂಗ್ ಮುಗಿಸ್ಕೊಂಡು ಖುಷಿಯಾಗಿ ಶಾಪಿಂಗ್ ಮಾಲಲ್ಲಿ ಓಡಾಡ್ತಿರ್ತಾರೆ. ಅದೇ ರೀತಿ ಶಾಪಿಂಗ್ ಎಲ್ಲ ಮುಗಿಸಿದ ಮೇಲೆ ಫುಡ್ ಕೋರ್ಟ್ಗೆ ಹೋಗಿ ಸ್ನೇಹಿತರ ಜೊತೆ ಸ್ನ್ಯಾಕ್ಸ್ನೆಲ್ಲ ತಿಂದ್ಕೊಂಡು ಎಲ್ಲರೂ ಡಿಸ್ಪಸ್ ಆಗ್ತಾ ಇರ್ತಾರೆ. ತನ್ನ ಗೆಳತಿಯರಿಗೆ ಒಂದು ಹಗ್ನ ಕೊಟ್ಟು ಆ ಮಹಿಳೆ ಮಾಲ್ನಿಂದ ಹೊರಗಡೆ ಬರೋಕ್ಕೆ ಶುರು ಮಾಡ್ತಾರೆ. ಹೊರಗಡೆ ಬರ್ತಾ ಇದ್ದಾಗೆ ಒಂದು ಸಣ್ಣ ಮಗು, ಅಂದರೆ ಒಂದು 6 ರಿಂದ 8 ವರ್ಷದ ಒಂದು ಚಿಕ್ಕ ಬಾಲಕಿ ಆ ಲೇಡಿ ಹತ್ರ ಬರ್ತಾರೆ. ಬಂದ್ಬಿಟ್ಟು, ಆಂಟಿ, ನಮ್ಮ ಪೇರೆಂಟ್ಸ್ ಮಿಸ್ ಆಗಿದ್ದಾರೆ, ದಯವಿಟ್ಟು ಮೊಬೈಲ್ ಕೊಟ್ಟರೆ ನಮ್ಮ ಪೇರೆಂಟ್ಸ್ಗೆ ಒಂದು ಕಾಲ್ ಮಾಡಿ ವಾಪಸ್ ಕೊಡ್ತೀನಿ ಅಂತ ಕೇಳ್ಕೊಳ್ಳುತ್ತೆ. ಆ ಹೆಂಗಸು ಹಿಂದೆ ಮುಂದೆ ನೋಡದೆ ಆ ಮಗುಗೆ ಮೊಬೈಲ್ ಕೊಟ್ಬಿಟ್ಟು ತನ್ನ ಪಾಡಿಗೆ ತಾನು ನಿಂತಿರ್ತಾಳೆ. ಆ ಮಗು ಒಂದು ಸೈಡ್ಗೆ ಹೋಗುತ್ತೆ. ಸೈಡ್ಗೆ ಹೋಗಿ ಮೊಬೈಲಲ್ಲಿ ಮಾತಾಡಿಬಿಟ್ಟು ವಾಪಸ್ಸು ಮೊಬೈಲ್ ತಂದು ಕೊಡುತ್ತೆ. ಮೊಬೈಲ್ ತಂದು ಕೊಡಬೇಕಾದ್ರೆ ಆ ಮಗು ತುಂಬ ಖುಷಿಯಿಂದ, ಆಂಟಿ, ನಮ್ಮ ಪೇರೆಂಟ್ಸ್ ಸಿಕ್ಕಿದ್ದಾರೆ, ತುಂಬ ಥ್ಯಾಂಕ್ಸ್, ನಿಮ್ಮಿಂದ ತುಂಬ ಸಹಾಯ ಆಯಿತು ಅಂತ ಒಂದು ಥ್ಯಾಂಕ್ಸ್ ಹೇಳ್ತಾಳೆ. ಆ ಮಹಿಳೆ ವೆಲ್ಕಮ್ ಅಂತ ಹೇಳಿ ಮೊಬೈಲ್ನ ತಗೊಂಡು ತನ್ನ ಮನೆ ಕಡೆಗೆ ಹೋಗ್ತಾಳೆ. ಈ ರೀತಿ ಮೊಬೈಲ್ ತೊಗೊಂಡು ಮನೆಗೆ ಹೋದ್ಮೇಲೆ ರಿಲ್ಯಾಕ್ಸಾಗಿ ಕೂತ್ಕೊಂಡು ಕಾಫಿ ಕುಡಿತಾ ಮೊಬೈಲ್ನ ಚೆಕ್ ಮಾಡ್ತಾ ಇರ್ತಾರೆ. ಮೊಬೈಲ್ನ ಚೆಕ್ ಮಾಡಿದಾಗ ಆ ಮಹಿಳೆಗೆ ಒಂದು ಶಾಕಿಂಗ್ ನ್ಯೂಸ್ ಇರುತ್ತೆ. ಆ ಶಾಕಿಂಗ್ ನ್ಯೂಸ್ ಏನಂತ ಗೊತ್ತಿದೆ ನಿಮಗೆ? ಹೌದು, ಆ ಮಹಿಳೆ ಅಕೌಂಟಿಂದ 40 ಲಕ್ಷ ಡೆಬಿಟ್ ಆಗಿರುತ್ತೆ. ಆ ಮೆಸೇಜನ್ನು ನೋಡಿ ಆ ಮಹಿಳೆಗೆ ಸಿಡ್ಲೊಡ್ದಾಗುತ್ತೆ. ಜೊತೆಗೆ ಅದೇ ಮೊಬೈಲ್ನಲ್ಲಿ ಮತ್ತೊಂದು ಮೆಸೇಜಲ್ಲಿ OTP ಸಹ ಶೇರ್ ಆಗುತ್ತೆ. ಇಮಿಡಿಯೇಟಾಗಿ ಆ ಹೆಂಗಸಿಗೆ ಆ ಮಗು ಜ್ಞಾಪಕಕ್ಕೆ ಬರುತ್ತೆ. ಆ ಮಗು ಏನು ಮಾಡಿರುತ್ತೆ ಗೊತ್ತಾ? ಪೇರೆಂಟ್ಸ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹ್ಯಾಕರ್ಸ್ಗೆ ಕಾಲ್ ಮಾಡಿ OTPನ ಶೇರ್ ಮಾಡಿರುತ್ತೆ. ಆ ಮಹಿಳೆಗೆ ಒಂದು ಕ್ಷಣ ಏನು ಮಾಡಬೇಕು ಅಂತ ದಿಕ್ಕೇ ತೋಚೋದಿಲ್ಲ. ಆದರೂ ಸಹ ಸ್ವಲ್ಪ ಚೇತರಿಸ್ಕೊಂಡು ಇಮಿಡಿಯೇಟಾಗಿ ಸೈಬರ್ ಕ್ರೈಮ್ ಪೊಲೀಸ್ಗೆ ಕಾಲ್ ಮಾಡ್ತಾರೆ. ಸೈಬರ್ ಕ್ರೈಮ್ ಪೊಲೀಸ್ನವರು ಕಂಪ್ನಿಯಲ್ಲಿ ಲಾಡ್ಜ್ ಮಾಡಿಕೊಂಡು ಇಮಿಡಿಯೇಟಾಗಿ ಸಂಬಂಧಪಟ್ಟ ಬ್ಯಾಂಕ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ಆ ಬ್ಯಾಂಕ್ ಮ್ಯಾನೇಜರು ಆ ಮಹಿಳೆಯ ಅಕೌಂಟನ್ನ ಒಂದು ಸಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ವಾಪಸ್ ಸೈಬರ್ ಕ್ರೈಮ್ ಪೊಲೀಸ್ಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್, ಈ ಟ್ರಾನ್ಸಾಕ್ಷನ್ ಬಂದು ಅಕೌಂಟ್ ಹೋಲ್ಡ್ರ್ ಮೊಬೈಲ್ ನಂಬರಿಂದನೇ OTP ತಗೊಂಡು ಮಾಡಿದ್ದಾರೆ, ಹಾಗಾಗಿ ಅಕೌಂಟನ್ನ ರಿಟ್ರೈವ್ ಮಾಡೋದು ತುಂಬಾ ಕಷ್ಟ ಇದೆ. ಆದರೂ ಸಹ ನಮ್ಮ ಪ್ರಯತ್ನ ಮಾಡ್ತೀವಿ ಅಂತಾರೆ. ತಕ್ಷಣ ಪೊಲೀಸ್ನವರು ಆ ಮಹಿಳೆಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಕರೆಸ್ಕೊಂಡು ಆ ಮಹಿಳೆಗೆ ಹೇಳ್ತಾರೆ, ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಬಂದು ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ OTPಯಿಂದನೇ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಹಾಗಾಗಿ ಬ್ಯಾಂಕ್ನವರು ಸಹ ರಿಟ್ರೈವ್ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಆದರೂ ಸಹ ನಾವು ಕೇವಲ 10% ಮಾತ್ರ ನಾವು ಗ್ಯಾರಂಟಿ ಕೊಡ್ತೀವಿ, 90% ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ, ನಮ್ಮ ಪ್ರಯತ್ನನ ನಾವು ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾರೆ. ಇವಾಗ ಆ ಹೆಂಗಸ್ಗೆ ಆಕಾಶನೇ ಕಳ್ಚಿ ತಲೆ ಮೇಲೆ ಬಿದ್ದಾಗುತ್ತೆ. ಯಾಕಂದರೆ ಕೇವಲ ಒಂದು ಕ್ಷಣ ಯಾಮಾರಿದ್ದಕ್ಕೆ ಆ ಮಹಿಳೆ 40 ಲಕ್ಷ ಕಳ್ಕೊಂಡಿರ್ತಾರೆ. ಅಷ್ಟೇ ಅಲ್ಲದೆ ಇವಾಗ ಅವರ ಅಕೌಂಟ್ ಬ್ಯಾಲೆನ್ಸ್ ಬಂದು 0 ಆಗಿರುತ್ತೆ. ಹೌದು, ಆ ಮಹಿಳೆ ತನ್ನ ಜೀವಮಾನ ಪೂರ್ತಿ ಕಷ್ಟಪಟ್ಟು ಮಾಡಿದಂಥ ಸಂಪಾದನೆನ ಒಂದು ಸಣ್ಣ ಮಗು ಅಂತ ಯಾಮಾರಿದ್ದಕ್ಕೋಸ್ಕರ ಕಳ್ಕೊಂಡ್ಬಿಡ್ತಾರೆ. ನಿಜ ಸ್ನೇಹಿತರೆ, ದಯವಿಟ್ಟು ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ, ಯಾವುದೇ ಥರ ಅಪರಿಚಿತರು ಬಂದರೆ
ನಿಮ್ಮ ಮೊಬೈಲ್ನ ದಯವಿಟ್ಟು ಕೊಡಬೇಡಿ. ಅದರಲ್ಲೂ ಸಹ ಈ ರೀತಿ ನಾವು ಅವ್ರಿಗೆ ಕಾಲ್ ಮಾಡಬೇಕು ಇವ್ರಿಗೆ ಕಾಲ್ ಮಾಡಬೇಕು ಅಂತ ಹೇಳಿದ್ರು ಯಾವುದೇ ಕಾರಣಕ್ಕೂ ಮೊಬೈಲ್ನ ಕೊಡೋದಕ್ಕೆ ಹೋಗ್ಬೇಡಿ. ಅವರು ವಯಸ್ಸಾದವರಿರಲಿ ಅಥವಾ ಚಿಕ್ಕ ಮಕ್ಕಳಿರಲಿ. ಇತ್ತೀಚೆಗೆ ಹ್ಯಾಕರ್ಸು ಸಹ ವಯಸ್ಸಾದವ್ರನ್ನ ಅಥವಾ ಸಣ್ಣ ಮಕ್ಕಳನ್ನ ಈ ಥರ ಕೃತ್ಯಗಳಿಗೆ ಉಪಯೋಗಿಸ್ಕೊತಿದ್ದಾರೆ. ಏನಕ್ಕಂದರೆ ಈಸಿಯಾಗಿ ಅನುಕಂಪನ ಗಿಟ್ಟಿಸ್ಕೊಬೋದು ಅಂತ. ಹೇಗೆ ಆ ಮಹಿಳೆ ಒಂದು ಸಣ್ಣ ಮಗು ಅಲ್ವಾ ಕೇಳ್ತಿದೆಯಲ್ಲ, ನಿಜವಾಗ್ಲೂ ಅವ್ರ ಪೇರೆಂಟ್ಸ್ ಮಿಸ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಂಬಿ ಮಗು ಕೈಲಿ ಮೊಬೈಲ್ ಕೊಡ್ತೋ, ಅದೇ ಥರ ಈ ಸಣ್ಣ ಮಕ್ಕಳು ಹಾಗೂ ವಯಸ್ಸಾದವ್ರನ್ನ ಉಪಯೋಗಿಸ್ಕೊಂಡು ಈ ರೀತಿ ಕೆಲಸಗಳು ಮಾಡ್ತಾರೆ. ನೀವು ಸಹ ದಯವಿಟ್ಟು ಯಾಮಾರಿ ನಿಮ್ಮ ಲೈಫ್ ಲಾಂಗ್ ಸಂಪಾದನೆನ ಕಳ್ಕೊಂಡು ಬೀದಿಗೆ ಬರಬೇಡಿ. ದಯವಿಟ್ಟು ಯಾರೂ ಸಹ ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಯಾರೋ ಬಂದು ಕೇಳಿದ್ರು ನಿಮ್ಮ ಮೊಬೈಲ್ನ ಅವ್ರ ಕೈಲಿ ಕೊಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಅವ್ರು ಕೊಡಲೇಬೇಕಾದ ಪರಿಸ್ಥಿತಿ ಬಂದರೆ ನಿಮ್ಮ ಅಕೌಂಟ್ ನಂಬರ್ ಲಿಂಕ್ ಆಗಿರೋಂಥ ಮೊಬೈಲ್ನಿಂದ ಮಾತ್ರ ಫೋನ್ ಮಾಡಿ ಕೊಡಬೇಡಿ. ಹಾಗೂ ಕೊಡಬೇಕಂದ್ರೆ ನೀವೇನೇ ಮೊಬೈಲ್ ನಂಬರ್ ಡಯಲ್ ಮಾಡಿ ಸ್ಪೀಕರ್ ಆನ್ ಮಾಡಿ ಅವ್ರ ಜೊತೆ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊ. ಅದನ್ನು ಬಿಟ್ಟು ಅವ್ರ ಕೈಲಿ ಮೊಬೈಲ್ ಕೊಟ್ಬಿಟ್ಟು ನಿಮ್ಮ ಪಾಡಿಗೆ ನೀವೆಲ್ಲೋ ಇದ್ದರೆ ಖಂಡಿತವಾಗ್ಲೂ ನಿಮಗೂ ಸಹ ಈ ಮಹಿಳೆಗಾದ ಗತಿನೇ ಆಗುತ್ತೆ. ಆದ್ದರಿಂದ ದಯವಿಟ್ಟು ಶಾಪಿಂಗ್ ಮಾಡಬೇಕಾದ್ರೆ ಅಥವಾ ಹೊರಗಡೆ ಓಡಾಡಬೇಕಾದ್ರೆ ಯಾರೇ ಬಂದು ಅಪರಿಚಿತರು ಬಂದರೂ ದಯವಿಟ್ಟು ನಿಮ್ಮ ಮೊಬೈಲ್ನ ಕೊಡೋಕೆ ಹೋಗ್ಬಿಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೂ ಕಮೆಂಟ್ ಮಾಡಿ. ಇದೇ ರೀತಿ ಕನ್ನಡದಲ್ಲಿ ಸಿಂಪಲ್ ಆಗಿ ಫೈನಾನ್ಸ್ನ ತಿಳ್ಕೊಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.